ಮೋಸ, ವಂಚನ, ಅನ್ಯಾಯದ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮಾಡುವಂತಹ ದ್ರೋಹ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಹಾಗೆ, ನಿನ್ನನ್ನು ಯಾರೇ ಮೋಸ ಮಾಡಲಿ ಅದರ ದುಪ್ಪಟ್ಟನ್ನು ಅವರು ಅನುಭವಿಸಿಯೇ ಅನುಭವಿಸುತ್ತಾರೆ. ಒಬ್ಬರ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಳ್ಳುವ ಪ್ರತಿಯೊಬ್ಬರೂ ನೆನಪಿಟ್ಟುಕೊಳ್ಳಿ, ಒಳ್ಳೆಯವರಿಗೆ ಸೋಲು ಇರಬಹುದು, ಆದರೆ ಎಂದಿಗೂ ಸಾವಿಲ್ಲ. ಬೇರೆಯವರು ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಅಂತ ನೊಂದುಕೊಳ್ಳಬೇಡ. ಅವರ ಬುದ್ಧಿ ತಿಳುವಳಿಕೆ ಎಷ್ಟೇ ಇದೆಯೋ ಅಷ್ಟೇ ಅವರು ನಿನ್ನನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಎಲ್ಲರ ಜೊತೆಯಲ್ಲಿ ಇರು, ಎಲ್ಲರ ಜೊತೆಯಲ್ಲೂ ನಗುತ್ತಾ ಇರು, ಎಲ್ಲರ ಕಷ್ಟಗಳಲ್ಲಿ ನೀನು ಭಾಗಿಯಾಗಿರು. ಅಷ್ಟೇ ಬಿಟ್ಟರೆ ಇಲ್ಲಿ ಏನೂ ಇಲ್ಲ. ಇವೆಲ್ಲರೂ ನಮ್ಮವರೇ ಎಂದು ಬೇಗಬೇಡ. ಇಲ್ಲಿ ಎಲ್ಲರೂ ನಟನೆಯಿಂದ ಕೂಡಿರುವ ಮುಖವಾಡ ಧರಿಸಿರುವಂತಹ ಮನುಷ್ಯನ ರೂಪದಲ್ಲಿ ಇರುವ ಅಪಾಯಕಾರಿ ಜನರೂ ಇದ್ದಾರೆ. ಇಂತಹ ಜನ ಯಾವತ್ತಿಗೂ ವಿಷಕ್ಕಿಂತ ಭಯಾನಕವಾಗಿದ್ದರು. ಇಂತಹ ಜನರನ್ನು ಯಾವತ್ತೂ ಮರೆಯಬೇಡಿ ಅಂತ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೀವನದಲ್ಲಿ ಒಬ್ಬ ಮನುಷ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿರುವ 4 ವಿಚಾರಗಳು. ನಮ್ಮನ್ನು ಪ್ರೀತಿಸುವವರನ್ನು ನಾವು ಉಪಯೋಗಿಸಬಾರದು. ನಮ್ಮ ಆತಿಥ್ಯ ಅವರಿಗೆ ಇದೆ ಅಂತ ಗೊತ್ತಾದಾಗ ಓಡಿ ಹೋಗಬಾರದು. ನಮಗೆ ಮೋಸ ಮಾಡಿದರೆ ಮಾಡಲಿ, ಆದರೆ ನಮ್ಮನ್ನು ನಂಬಿದವರನ್ನು ಮೋಸ ಮಾಡಬಾರದು. ನಮಗೆ ಸಹಾಯ ಮಾಡಿದವರನ್ನು ನಾವು ಎಂದಿಗೂ ಮರೆಯಬಾರದು. ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ, ಹರಿತವಾಗಿ ಅಥವಾ ನೇರವಾಗಿ ಇರಬಹುದು. ಆದರೆ ಅದರಿಂದ ಯಾವುದೇ ಕಾರಣಕ್ಕೂ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮೋಸ ಮಾಡಿದರೆ ಮುಂದೆ ಅವನಿಗೂ ಮೋಸ ಮಾಡುವ ಒಂದು ಖಂಡಿತ ಇದ್ದೇ ಇರುತ್ತದೆ. ಅದಕ್ಕೋಸ್ಕರ ಯಾರನ್ನೂ ನೋಯಿಸಬೇಡ, ಯಾರಿಗೂ ಮೋಸ ಮಾಡಬೇಡ. ಈ ಪ್ರಕೃತಿ ನಮಗೆ ಎಲ್ಲ ಕೊಟ್ಟಿದೆ. ಒಳ್ಳೆಯ ನಿಸರ್ಗ, ವಾತಾವರಣ, ಶುದ್ಧ ನೀರು, ಗಾಳಿ, ಆಹಾರ ಎಲ್ಲವೂ ಎಲ್ಲರಿಗೂ ಕೊಟ್ಟಿದೆ. ಯಾವತ್ತೂ ಇನ್ನೊಬ್ಬರಿಗೆ ತುಳಿದು ಬದುಕು ಯೋಚನೆ ಕೂಡ ಮಾಡಬೇಡ. ಯಾಕೆಂದರೆ ಪರಿವರ್ತನೆ ಜಗದಲ್ಲಿ ಇಂದು ಅವರಿಗೆ ನೀನು ತುಡಿದರೆ ನಾಳೆ ನಿನ್ನನ್ನು ತುಡಿಯುವವರು ಇದ್ದೇ ಇರುತ್ತಾರೆ. ಜೀವನದ ಯಾಕೆ ಹೀಗಿದೆ ಎಂದು ಯೋಚನೆ ಮಾಡಬೇಡ. ಜೀವನ ಯಾಕೆ ಹೀಗಿರಬಾರದು ಅಂತ ಯೋಚನೆ ಮಾಡು. ನೀನು ಅಂದುಕೊಂಡ ಜೀವನ ಖಂಡಿತವಾಗಲೂ ನಿನ್ನದಾಗುತ್ತದೆ. ನಿನ್ನಲ್ಲಿ ಅತ್ಯುತ್ತಮ ಸಾಮರ್ಥ್ಯ ಅಡಗಿದೆ. ನಿನ್ನನ್ನು ನೀನು ಅರಿತರೆ ಅದು ಹೊರಗೆ ಬರುತ್ತದೆ. ಕಾಣದ ಶಕ್ತಿ ಕಾಯುವ ಭರವಸೆಗಿಂತ ಬದುಕುವುದು ತುಂಬ ಸರಳ. ಆಡುವ ಮಾತುಗಳಿಗಿಂತ ಆಡದೆ ಕುಳಿತ ಮೌನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದ ಸಂಬಂಧಗಳು ಮತ್ತಷ್ಟು ಭದ್ರವಾಗಿ ಕಟ್ಟಿಕೊಳ್ಳುತ್ತವೆ. ಮನುಷ್ಯನ ಸಹಜ ಗುಣವೆಂದರೆ ನಡೆಯಲು ಕಲಿಯುವಾಗ ಜನ ಬೀಳಲು ಬಿಡುವುದಿಲ್ಲ, ನಡೆಯಲು ಕಲಿತ ಮೇಲೆ ಬೀಳಿಸುವುದಕ್ಕೆ ಕಲಿಯುತ್ತಾರೆ. ಅಹಂಕಾರಕ್ಕಿಂತ ಎತ್ತ ಆಕಾಶವೂ ಇಲ್ಲ. ಬೇರೆಯವರನ್ನು ನಿಂದಿಸುವಷ್ಟು ನೀಚ ಕೆಲಸ ಬೇರೊಂದಿಲ್ಲ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ದೊಡ್ಡ ಜ್ಞಾನ ಬೇರೊಂದಿಲ್ಲ. ಕ್ಷಮಾಗುಣಕ್ಕಿಂತ ದೊಡ್ಡ ದಾನವಿಲ್ಲ. ನಮ್ಮ ಯಶಸ್ಸಿನ ಹಿಂದೆ ಅದೆಷ್ಟು ಜನರ ಸಹಾಯದ ಹೆಜ್ಜೆಗಳಿದೆ. ಅವರೆಲ್ಲಗಳನ್ನು ಜ್ಞಾಪಿಸಿಕೊಂಡು ಹೆಜ್ಜೆ ಮುಂದೆ ಹಾಕೋಣ ಮತ್ತು ಯಶಸ್ಸಿಗೆ ವ್ಯಕ್ತಿಗಳಾಗೋಣ.